ನಾನು ಹೋದ ವಾರ ಒಂದು ವೀಡಿಯೋ ಹಾಕಿದ್ದೆ. ಆ ವೀಡಿಯೋಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಬ್ರೋ ಗ್ರೋ ಯಾಕೆ ನಂಬರ್ 1 ಆಗ್ತಿದೆ, ಝೆರೋದಾ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ಮತ್ತು ಏಂಜಲ್ ಒನ್ನಲ್ಲಿ ಯಾಕೆ ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಇದೆ ಅಂತ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬ್ರೋ. ಈ ನಿಮ್ಮ 3 ಪ್ರಶ್ನೆಗೂ ನಾನು ಉತ್ತರ ಮೊದಲನೇದು, ಝೆರೋದಾ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ. ಝೆರೋದಾ ಬಂದಿದ್ದು 2008ರಲ್ಲಿ. ಇವರು ಡಿಸ್ಕೌಂಟ್ ಬ್ರೋಕರಾಗಿ ಕಾಲಿಟ್ಟರು. 2008ಕ್ಕಿಂತ ಮುಂಚೆ ಫುಲ್ ಸರ್ವಿಸ್ ಬ್ರೋಕರ್ಗಳಿದ್ದರು. ಫುಲ್ ಸರ್ವಿಸ್ ಬ್ರೋಕರ್ ಹತ್ರ ಏನು ಪ್ರಾಬ್ಲಮ್ಮು ಅಂದರೆ, ಇವರು ಒಂದು ಆರ್ಡರ್ಗೆ 200ರಿಂದ 300 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಅಂದರೆ ಒಂದು ಸತಿ ಬೈ ಮಾಡಬೇಕಾದ್ರೆ 200 ರೂಪಾಯಿ, ಒಂದು ಸತಿ ಸೆಲ್ ಮಾಡಬೇಕಾದ್ರೆ 200 ರೂಪಾಯಿ, ಈ ಥರ ಚಾರ್ಜ್ ಮಾಡ್ತಾಯಿದ್ರು. ಆವಾಗ ಝೆರೋದಾ ಇದನ್ನೇ ಒಂದು ಆಪರ್ಚುನಿಟಿ ತಗೊಂಡು ಡಿಸ್ಕೌಂಟ್ ಬ್ರೋಕರ್ ಆಗಿ ನಮ್ಮ ಇಂಡಿಯಾದಲ್ಲೇ ಮೊದಲು ಬಂದು ಕಾಲಿಡ್ತು. ಇವರು ಒಂದು ಆರ್ಡರ್ಗೆ 20 ರೂಪಾಯಿ ಚಾರ್ಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದರಿಂದ ಇವ್ರ ಹತ್ರ ಲೋ ಕಾಸ್ಟ್ ಆಗಿದ್ದಕ್ಕೆ ಜನ ಫುಲ್ ಸರ್ವಿಸ್ನ ಬ್ರೋಕರ್ಗಳನ್ನ ಬಿಟ್ಟು ಡಿಸ್ಕೌಂಟ್ ಬ್ರೋಕರ್ಗೆ ಅಟ್ರಾಕ್ಟ್ ಆದರು. ಅದರಲ್ಲಿ ಝೆರೋದಾ ಮೊದಲು ಬಂದಿದ್ದರಿಂದ ಎಲ್ಲರೂ ಝೆರೋದಾನಲ್ಲೇ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಶುರು ಮಾಡಿದ್ರು. ಅವಾಗಿಂದನೇ ಝೆರೋದಾನೇ ನಂಬರ್ 1 ಆಗಿತ್ತು ಮತ್ತು ಹೈಯೆಸ್ಟ್ ಮಾರ್ಕೆಟ್ ಶೇರು ಇದರ ತನನೇ ಇತ್ತು. ಆಮೇಲೆ ಅದಾದಮೇಲೆ ಬೇರೆ ಬೇರೆ ಡಿಸ್ಕೌಂಟ್ ಬ್ರೋಕರ್ಗಳು ಬರೋದಕ್ಕೆ ಶುರು ಆದರೂ ಕೂಡ ಝೆರೋದಾನ ಮಾರ್ಕೆಟ್ನ ಇನ್ನೂ ಯಾರೂ ಕಿತ್ಕೊಳ್ಳೋಕ್ಕಾಗಿಲ್ಲ. ಯಾಕಂದರೆ ಝೆರೋದಾನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಏನಂದರೆ, ಯಾವುದೇ ಬ್ರೋಕರ್ನ ನೀವು ಕಂಪೇರ್ ಮಾಡಿದ್ರೂ ಕೂಡ ಟ್ರೇಡಿಂಗಿಗೆ ಇವರಷ್ಟು ಫೆಸಿಲಿಟಿ ಯಾವುದೇ ಬ್ರೋಕರ್ ಹತ್ರನೂ ಇಲ್ಲ. ಯಾರೆಲ್ಲ ಟ್ರೇಡಿಂಗ್ ಮಾಡ್ತಾರಲ್ಲ ಅವರು ಝೆರೋದಾನಲ್ಲೇ ಅಕೌಂಟ್ ಓಪನಿಂಗ್ ಮಾಡಿಸ್ಕೋತಾರೆ. ಯಾಕಂದರೆ ಇವ್ರ ಹತ್ರ ಅಷ್ಟು ಟೂಲ್ಸ್ ಇದೆ ಮತ್ತು ಅಷ್ಟೊಂದು ಫೆಸಿಲಿಟಿ ಇದೆ ಟ್ರೇಡಿಂಗ್ ಮಾಡೋದಕ್ಕಂತಾನೆ. ಇನ್ನು ಝೆರೋದಾ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅಂದರೆ, ಝೆರೋದಾ ಹೊರಗಡೆಯಿಂದ ಫಂಡಿಂಗ್ ಮಾಡಲ್ಲ. ಅಂದರೆ ಹೊರಗಡೆಯಿಂದ ಯಾರಾದ್ರ ಹತ್ರ ಸಾಲ ತರೋದಾಗಿರ್ಬೋದು, ಮತ್ತು ಈಕ್ವಿಟಿನೂ ಸೆಲ್ ಮಾಡಲ್ಲ. ಅಂದರೆ ಸ್ಟಾಕ್ ಮಾರ್ಕೆಟ್ಗೆ ಲಿಸ್ಟೆಡ್ ಆಗಿ ತನ್ನ ಕಂಪನಿಯ ಶೇರ್ಸ್ಗಳನ್ನ ಬೇರೆಯವ್ರಿಗೆ ಸೆಲ್ ಮಾಡಿ ಅದರಿಂದ ಇನ್ವೆಸ್ಟರ್ಸ್ ಹತ್ರ ದುಡ್ಡು ತಗೊಳ್ಳಲ್ಲ. ಯಾಕಂದರೆ ಝೆರೋದಾ ಒಂದು ಸ್ಟ್ರಾಟಜಿನೇ ಬೇರೆ ಇದೆ. ಅವರು ಪ್ರಾಫಿಟನ್ನೇ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಝೆರೋದಾಗೆ ತನ್ನ ಆ್ಯಪ್ನ ಇನ್ನೂ ಕಸ್ಟಮೈಸ್ ಮಾಡೋದಿರಲಿ ಅಥವಾ ತನ್ನ ಸರ್ವಿಸಲ್ಲಿ ಏನಾದರೂ ಇಂಪ್ಲಿಮೆಂಟ್ ಮಾಡೋದಿರಲಿ, ಈ ಥರ ಯಾವುದಾದ್ರೂ ಒಂದು ಕೆಲಸಕ್ಕೆ ಅದಕ್ಕೆ ದುಡ್ಡು ಬೇಕಾಯಿತು ಅಂದ್ಕೊಳ್ಳಿ, ಆವಾಗ ಝೆರೋದಾ ಯಾರ ಹತ್ರನೂ ಹೋಗಿ ಸಾಲ ಕೇಳಲ್ಲ. ಅವರು ಪ್ರಾಫಿಟನ್ನೇ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ಈ ವರ್ಷ 100 ಕೋಟಿ ಪ್ರಾಫಿಟ್ ಮಾಡಿದ್ದಾನೆ ಅಂದ್ಕೊಳ್ಳಿ, ಇದು 100 ಕೋಟಿ ಸೇಲ್ಸ್ ಅಲ್ಲ, ಟೋಟಲ್ ನೆಟ್ ಪ್ರಾಫಿಟ್ಟು 100 ಕೋಟಿ ಮಾಡಿದ್ದಾನೆ ಅಂದ್ಕೊಳ್ಳಿ, ಆ 100 ಕೋಟಿಯನ್ನೇ ರೀಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಇವನು ಯಾವುದೇ ರೀತಿ ಹೊರಗಡೆಯಿಂದ ಫಂಡಿಂಗ್ ಮಾಡೋದಾಗಲಿ ಹೊರಗಡೆಯಿಂದ ಸಾಲ ತರೋದಾಗಲಿ ಮಾಡೋದಿಲ್ಲ. ಇವನು ರೀಫಂಡ್ ಮಾಡ್ತಾನೆ, ಪ್ರಾಫಿಟನ್ನೇ ರೀಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಈ ಥರ ರೀಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇವನು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟು ಕೊಡಲ್ಲ, ಬ್ರ್ಯಾಂಡಿಂಗ್ ಮಾಡಲ್ಲ, ಮಾರ್ಕೆಟಿಂಗ್ ಮಾಡಲ್ಲ. ಈಗ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ, ಬ್ರ್ಯಾಂಡಿಂಗ್ ಮಾಡೋದಕ್ಕೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ತುಂಬ ಖರ್ಚಾಗುತ್ತೆ. ಅದು ಕೂಡ ಎವ್ರಿ ಇಯರು ಇವರು ಆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಮತ್ತು ಎವ್ರಿ ಇಯರು ಮತ್ತು ಏನಾದರೂ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದರೆ ಅದರದ್ದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ ಬೇರೆ ಬ್ರೋಕರ್ ಎಲ್ಲ. ಅವನು ಯಾವುದೇ ರೀತಿ ಮಾಡಲ್ಲ. ಯಾಕಂದರೆ ಇವನ ಹತ್ರ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಇದೆ. ಜನಕ್ಕೆ ಇವನು ಏನೋ ಅಪ್ಡೇಟ್ ಮಾಡಿದ್ರು ಸಡನ್ನಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವನಿಗೆ ಅದು ಕೂಡ ಖರ್ಚು ಉಳಿಯುತ್ತೆ. ಅದರಿಂದ ಇವನು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಹೋಗಲ್ಲ. ಮತ್ತು ಬೇರೆಯವರು ಬ್ರೋಕರ್ಗಳು ಮಾಡೋದಕ್ಕಿಂತ ಜಾಸ್ತಿ ಪ್ರಾಫಿಟ್ಟು ಇವನು ಮಾಡ್ತಾನೆ. ಝೆರೋದಾ ಇದನ್ನೇ ಸ್ಟ್ರಾಟಜಿನ ಮಾಡ್ಕೊಂಡು ಬಂದಿದ್ದಾನೆ. ಮತ್ತು ಈ ಥರ ಸ್ಟ್ರಾಟಜಿ ಮಾಡೋದಕ್ಕೆ ಇವ್ರ ಹತ್ರ ಕ್ಯಾಶ್ ಫ್ಲೋ ಇರಬೇಕು, ಅಂದರೆ ದುಡ್ಡು ಇರಬೇಕು. ಕಂಪ್ನಿಯಲ್ಲಿ ಕ್ಯಾಶ್ ಫ್ಲೋ ಇದ್ದರೆ ಆ ಕಂಪ್ನಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅರ್ಥ. ಝೆರೋದಾ ಹತ್ರ ಯಾವುದೇ ರೀತಿ ಸಾಲ ಇಲ್ಲ. ಅದಕ್ಕೋಸ್ಕರ ಇವರು ಬ್ರ್ಯಾಂಡಿಂಗ್ ಆಗಲಿ ಅಡ್ವರ್ಟೈಸ್ಮೆಂಟ್ ಆಗಲಿ ಕೊಡಲ್ಲ. ಅವರು ಪ್ರಾಫಿಟನ್ನೇ ರೀಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು ಝೆರೋದಾ ಸ್ಟ್ರಾಟಜಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿತ್ತು, ಗ್ರೋ ಯಾಕೆ ನಂಬರ್ 1 ಆಗ್ತಿದೆ ಅಂತ. ಗ್ರೋ ಯಾಕೆ ನಂಬರ್ 1 ಆಗ್ತಿದ್ದಾನೆ ಅಂದರೆ, ಗ್ರೋನಲ್ಲಿ ಆ್ಯಕ್ಟಿವ್ ಯೂಸರ್ಸು ಜಾಸ್ತಿ ಜನ ಇದ್ದಾರೆ. ಆ್ಯಕ್ಟಿವ್ ಯೂಸರ್ಸ್ ಯಾರಂದರೆ, ಇವರು ಯಾವಾಗಲೂ ಒಂದ್ಸಲಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸಿ ಸುಮ್ಮನೆ ಕೂತಿರೋರಲ್ಲ. ಇವರು ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ನ ಮಾಡ್ತಿರೋರು. ಇವರು ತಮ್ಮ ಇನ್ವೆಸ್ಟ್ಮೆಂಟ್ನ ರೆಗ್ಯುಲರ್ ಆಗಿ ಮಾಡ್ತಿರೋರು, ಈ ಡಿಮ್ಯಾಟ್ ಅಕೌಂಟ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋರು. ಇವರನ್ನು ನಾವು ಆ್ಯಕ್ಟಿವ್ ಯೂಸರ್ಸ್ ಅಂತ ಕರಿತೀವಿ. ಝೆರೋದಾದಲ್ಲಿ ಆ್ಯಕ್ಟಿವ್ ಯೂಸರ್ಸು 67 ಲಕ್ಷ ಜನ ಇದ್ದಾರೆ. ಅದೇ ರೀತಿ ಗ್ರೋನಲ್ಲಿ 76 ಲಕ್ಷ ಜನ ಇದ್ದಾರೆ. ಝೆರೋದಾ ಕಂಪೇರ್ ಮಾಡಿದ್ರೆ ಗ್ರೋನಲ್ಲಿ ಜಾಸ್ತಿ ಜನ ಆ್ಯಕ್ಟಿವ್ ಯೂಸರ್ಸ್ ಇದ್ದಾರೆ. ಇದರ ಅರ್ಥ ಗ್ರೋ ಚೆನ್ನಾಗಿದೆ, ಝೆರೋದಾ ಚೆನ್ನಾಗಿಲ್ಲ ಅಂತ ಅಲ್ಲ. ಇದರ ಅರ್ಥ ಇದು ಕೂಡ ಆಗಿರ್ಬೋದು. ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೀನಿ. ನೀವೇನಾದರೂ ಝೆರೋದಾನಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕಂದ್ರೆ 250 ರೂಪಾಯಿ ಕೊಡಬೇಕು. ಅದೇ ಗ್ರೋನಲ್ಲಿ ಅಕೌಂಟ್ ಓಪನ್ ಮಾಡಿಸ್ಬೇಕಂದ್ರೆ ಫ್ರೀ ಆಗಿದೆ. ಮತ್ತು ಝೆರೋದಾನಲ್ಲಿ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಕೊಡಬೇಕು. ಅಂದರೆ ಪ್ರತಿ ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ, ಡಿಮ್ಯಾಟ್ ಅಕೌಂಟ್ನ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಎವ್ರಿ ಇಯರ್ ಇಷ್ಟು ಅಂತ ಕೊಡಬೇಕು. ಅದೇ ಗ್ರೋನಲ್ಲಿ AMC ಚಾರ್ಜ್ ಅಂದರೆ ಆ್ಯನ್ಯುವಲ್ ಮೇಂಟೆನೆನ್ಸ್ ಚಾರ್ಜು ಫ್ರೀ ಇದೆ. ಈ ಥರ ಎಲ್ಲನೂ ಇದರಲ್ಲಿ ಫ್ರೀ ಇದ್ದಾಗ ಹೊಸಬರು ಯಾರಾದರೂ ಸ್ಟಾಕ್ ಮಾರ್ಕೆಟಿಗೆ ಬರೋರು, ಹೊಸಬರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸೋರು ಎಲ್ಲಿ ಫ್ರೀ ಇರುತ್ತೋ ಅಲ್ಲೇ ಓಪನ್ ಮಾಡಿಸೋದಕ್ಕೆ ಶುರು ಮಾಡ್ತಾರೆ, ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತು ಎಲ್ಲಿ ಕಾಸ್ಟು ಕಡಿಮೆ ಇರುತ್ತಲ್ಲ ಅಂತಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಕಾಸ್ಟ್ ಕಡಿಮೆ ಇರಬೇಕು, ಸರ್ವಿಸ್ ಚೆನ್ನಾಗಿರಬೇಕು. ಝೆರೋದಾನಲ್ಲಿ ಅಕೌಂಟ್ ಏನಾದರೂ ನೀವು ಓಪನ್ ಮಾಡಿಸಿದ್ರೆ ಅಂದರೆ ಅದೇ ಆ ಡಿಮ್ಯಾಟ್ ಅಕೌಂಟಲ್ಲಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ. ಅವ್ರದ್ದು ಇನ್ನೂ ಒಂದು ಆ್ಯಪ್ ಇದೆ, ಕಾಯಿನ್ ಆ್ಯಪ್ ಅಂತ. ಅದರಲ್ಲಿ ರಿಜಿಸ್ಟರ್ ಆಗಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆದರೆ ಹೊಸದಾಗಿ ಬಂದಿರೋರು ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಗೊತ್ತಿರಲ್ಲ. ಯಾಕಂದರೆ ಅವ್ರು ಇನ್ನೂ ಬಿಗಿನರ್ಸ್ ಇರ್ತಾರೆ. ಸ್ಟಾಕ್ಸ್ ಬಗ್ಗೆ ಏನೂ ಅವ್ರಿಗೆ ಅರ್ಥ ಆಗಿರಲ್ಲ. ಅವರು ಮ್ಯೂಚುವಲ್ ಫಂಡಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಸ್ಟಾಕ್ ಮಾರ್ಕೆಟಿಗೆ ಬಂದಿರ್ತಾರೆ. ಅವ್ರಿಗೆ ಆ ಆ್ಯಪಲ್ಲಿ ಇಲ್ಲ ಇನ್ನೊಂದು ಆ್ಯಪಲ್ಲಿ ಮ್ಯೂಚುವಲ್ ಫಂಡ್ ಇದೆ ಅಂದ ತಕ್ಷಣ ಅವ್ರು ಗಡಿಬಿಡಿ ಆಗಿ ಅವ್ರು ಏನು ಮಾಡ್ತಾರೆ, ಅದರಲ್ಲಿ ಮ್ಯೂಚುವಲ್ ಫಂಡ್ ಅದೇ ಆ್ಯಪಲ್ಲಿ ಇರುತ್ತಲ್ಲ ಅಂಥದ್ದಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರನೇ ಝೆರೋದಾದಲ್ಲಿ ಆ್ಯಕ್ಟಿವ್ ಯೂಸರ್ಸ್ ಕಡಿಮೆ ಇದ್ದಾರೆ, ಗ್ರೋನಲ್ಲಿ ಜಾಸ್ತಿ ಇದ್ದಾರೆ. ಇದರಿಂದನೇ ಗ್ರೋ ನಂಬರ್ 1 ಆಗ್ತಿದೆ. ಮತ್ತು ಗ್ರೋನಲ್ಲಿ ಸರ್ವಿಸ್ ಚೆನ್ನಾಗಿಲ್ಲ ಅಂತಲ್ಲ, ಇದರಲ್ಲೂ ಸರ್ವಿಸ್ ಕೂಡ ಚೆನ್ನಾಗಿದೆ. ಮತ್ತು ಗ್ರೋನವರು ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ. ನಿಮಗೆ ಯಾವ್ಯಾವ ಬ್ರೋಕರ್ಗಳು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಆದಮೇಲೆ ಹೋಗಿ ನೋಡಿ. ಇನ್ನು ಮೂರನೇ ಪ್ರಶ್ನೆ, ಏಂಜಲ್ ಒನ್ನಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಯಾಕೆ ಕಡಿಮೆ ಇದೆ ಅಂತ. ಪ್ರಮೋಟರ್ ಹೋಲ್ಡಿಂಗ್ ಯಾಕೆ ಕಡಿಮೆ ಇದೆ ಅಂತ ಖುದ್ದು ಓನರ್ಗಳು ಬಂದು ಪ್ರಮೋಟರ್ ಬಂದು ಹೇಳಲ್ಲ. ನಾನು ಅದಕ್ಕೋಸ್ಕರ ನಾನು ಶೇರ್ನ ಸೆಲ್ ಮಾಡ್ತಾ ಇದ್ದೀನಿ, ಸ್ಟ್ರೈಕ್ನ ಯಾಕೆ ಕಡಿಮೆ ಮಾಡ್ತಿದ್ದೀನಿ ಅಂತ ಅವ್ರು ಹೇಳಲ್ಲ. ಅವ್ರ ಪರ್ಸನಲ್ ರೀಸನ್ಸ್ ಏನಾದರೂ ಇರುತ್ತೆ. ಆದರೆ ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಆಗ್ತಿದೆ ಅಂದ ತಕ್ಷಣ ಅದು ಏನು ರೆಡ್ ಫ್ಲಾಗ್ ಅಲ್ಲ. ನೀವು ಇದನ್ನು ನೋಡಬೇಕು, FII ಮತ್ತು DII ತನ್ನ ಸ್ಟ್ರೈಕ್ನ ಕಡಿಮೆ ಮಾಡ್ತಿದ್ದಾರೆ ಅಥವಾ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತ. FII ಅಂದರೆ
ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಹೊರದೇಶದವರು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಅವರು ಅನಲೈಸ್ ಮಾಡಿರ್ತಾರೆ, ಅಲ್ಲಿ ಎಕ್ಸ್ಪರ್ಟ್ಗಳಿರ್ತಾರೆ. ಅವರು ತಮ್ಮ ಹೋಲ್ಡಿಂಗ್ನ ಇನ್ಕ್ರೀಸ್ ಮಾಡ್ತಿದ್ದಾರಾ ಇಲ್ವಾ ಅಂತ ನೀವು ನೋಡಬೇಕು. ಮತ್ತು DII ಅಂದರೆ ಡೊಮ್ಯಾಸ್ಟಿಕಲ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ನಮ್ಮ ದೇಶದಲ್ಲಿರೋ ಮ್ಯೂಚುವಲ್ ಫಂಡ್ ಕಂಪನಿಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳು. ಇವರು ಕೂಡ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಇವರು ಕೂಡ ಎಕ್ಸ್ಪರ್ಟ್ಗಳಿರ್ತಾರೆ. ಇವರು ಸುಮ್ಮನೆ ಯಾವುದಾದ್ರೂ ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಹೋಗಲ್ಲ, ಆ ಕಂಪ್ನಿ ಬಗ್ಗೆ ಡೀಪಾಗಿ ಅನಲೈಸ್ ಮಾಡಿರ್ತಾರೆ. ಇವರು ಕೂಡ ತಮ್ಮ ಹೋಲ್ಡಿಂಗ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನೀವು ನೋಡಬೇಕು. ಇವರೇನಾದರೂ ಹೋಲ್ಡಿಂಗ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಗ್ರೀನ್ ಸೈನ್ ಆಗಿರುತ್ತೆ. ನೀವು ಏಂಜಲ್ ಒನ್ನಲ್ಲಿ ಇಲ್ಲಿ ನೋಡಿ, ಪ್ರಮೋಟರ್ ಹೋಲ್ಡಿಂಗು 2021ರಲ್ಲಿ 3% ಇತ್ತು. ಅದೇ 2024 35% ಆಗಿದೆ. ಮಧ್ಯ ಅವ್ರದ್ದು 44% ಇತ್ತು. ಆದರೆ ಇವಾಗ ಕಡಿಮೆ ಮಾಡಿದ್ದಾರೆ, ಅವರು ಪ್ರಮೋಟರ್ ಹೋಲ್ಡಿಂಗ್ನ ಕಡಿಮೆ ಮಾಡ್ಕೊಂಬಂದಿದ್ದಾರೆ. ಅದೇ FII ನೋಡಿ, 2021ರಲ್ಲಿ 5% ಇದ್ದಿದ್ದು ಇವಾಗ 17%ಗೆ ತಂದಿದ್ದಾರೆ. ಅಂದರೆ FII ತನ್ನ ಸ್ಟ್ರೈಕ್ನ ಇನ್ಕ್ರೀಸ್ ಮಾಡ್ತಾ ಬರ್ತಾ ಇದೆ. ಅದೇ DII ನೋಡಿ, 2021ರಲ್ಲಿ 8% ಇದ್ದಿದ್ದು ಇವಾಗ 13% ತೊಗೊಂಬಂದಿದ್ದಾರೆ. ಅಂದರೆ ಇವ್ರು ಕೂಡ ತಮ್ಮ ಹೋಲ್ಡಿಂಗ್ನ, ತಮ್ಮ ಸ್ಟ್ರೈಕ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇದೊಂದು ಗ್ರೀನ್ ಸೈನ್ ಆಗಿದೆ. ಮತ್ತು ಪಬ್ಲಿಕ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ಕು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಕೆಲವೊಬ್ಬರು ಇಂಡಿವಿಜುವಲಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ರಿಸರ್ಚ್ ಮಾಡಿರ್ತಾರೆ ಏನಿಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ. ತುಂಬ ಜನ ಟಿಪ್ ಮೇಲೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ತುಂಬ ಜನ ಬೇರೆಯವ್ರು ಹೇಳಿ ಕೇಳ್ಕೊಂಡೇ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆದರೆ ಈ FII DII ಯಾರ ಮಾತು ಕೇಳಲ್ಲ, ಇವರು ಖುದ್ದಾಗಿ ಎಕ್ಸ್ಪರ್ಟ್ಗಳಿರ್ತಾರೆ. ನೀವು ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಆಗ್ತಿದೆ ಅಂದ ತಕ್ಷಣ ಅಲ್ಲಿ ಕಂಪ್ನಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಪ್ರಮೋಟರ್ ತನ್ನ ಶೇರ್ನ ಸೆಲ್ ಮಾಡ್ತಾ ಇದ್ದಾನೆ ಅಂತಲ್ಲ. ಅದಕ್ಕೆ ತುಂಬ ರೀಸನ್ಸ್ ಇರುತ್ತೆ, ಅವ್ರು ಯಾವ ರೀಸನ್ ಅಂತ ಹೇಳಲ್ಲ. ಆದರೆ ನೀವು ಒಂದ್ಸಲಿ ಯಾವುದಾದ್ರೂ ಒಂದು ಕಂಪ್ನಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಇದನ್ನು ಚೆಕ್ ಮಾಡಿ. FII DII ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, ಅದು ಕೂಡ ಏನಾದರೂ ಸ್ಟ್ರೈಕ್ನ ಕಡಿಮೆ ಮಾಡ್ತಾ ಬರ್ತಾ ಇದೆ ಅಂದರೆ ಸಮಥಿಂಗ್ ಈಸ್ ರಾಂಗ್ ಅಂತ ನೀವು ಅವಾಗ ಇನ್ನೂ ಡೀಟೇಲಾಗಿ ಅನಲೈಸ್ ಮಾಡಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ರಾಧೆ.